ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಕೆಲವರು ಕೇಳುವಂಥ ಕ್ವೆಶ್ಚನ್, ಮತ್ತು ಸಡನ್ ಆಗಿ ಚಿನ್ನದ ರೇಟು 1,000 ರೂಪಾಯಿವರೆಗೂ ಕಮ್ಮಿ ಆಗಿಬಿಡುತ್ತೆ. ಅವಾಗ ಯಾವ ಥರ ನಾವು ಹುಷಾರಾಗಿ ತೊಗೋಬೇಕು, ಮತ್ತು ಚಿನ್ನದ ರೇಟ್ ಜಾಸ್ತಿ ಆದಾಗ ಯಾವ ರೀತಿ ನಮಗೆ ಸೇವ್ ಆಗೋ ಥರ ನಾವು ಪ್ಲ್ಯಾನ್ ಮಾಡಬೇಕು ಅಂತ ತುಂಬ ಜನ ಬಂದು ನನ್ನ ಕೇಳಿದ್ರು ಕ್ವೆಶನು. ಸೊ ಅದಕ್ಕೆ ಇವತ್ತಿನ ವಿಡಿಯೋ. ಫಸ್ಟಾಗಿ ಬಂದು ಚಿನ್ನದ ರೇಟು ಕಡಿಮೆ ಆಯಿತು ಅಂದರೆ, ಈಗ 12,000 ಹೋಗ್ತಾ ಇದೆ ಈ ಒಂದು ಡೇಟಲ್ಲಿ. ಡಿಸೆಂಬರ್ ಇವತ್ತು ಬಂದು 19 ಡೇಟು 2025. ಇವತ್ತಿನ ರೇಟ್ ಬಂದು 12,300 ರೂಪಾಯಿ ಇದೆ. ನಾನು ಹೋದ ತಿಂಗಳೆಲ್ಲ ನೋಡಿದಾಗ 11,000 ಸಮಥಿಂಗ್ ಇತ್ತು, 11,070 ರೂಪಾಯಿವರೆಗೂ ಹೋಗಿತ್ತು. ಸೊ ಇವಾಗ ಏನಂದರೆ, ನೀವು ರೇಟ್ ಜಾಸ್ತಿ ಆದಾಗ ಫಸ್ಟಾಗಿ ಹೋಗಿ ತಗೊಳ್ಳೋವಾಗ ಏನು ಮಾಡ್ತಾರೆ ಅಂತಂದರೆ, ಇದಿರುತ್ತೆ ಗೊತ್ತಾ, VA ಚಾರ್ಜಸ್, ವ್ಯಾಲ್ಯೂ ಆ್ಯಡೆಡ್ ಚಾರ್ಜಸ್ ಏನಿರುತ್ತೆ ಅದ್ರದ್ದು ಗಮನಿಸ್ಕೊಳ್ಳಿ. ಮತ್ತು ಮೇಕಿಂಗ್ ಚಾರ್ಜು ಹಾಕ್ತಾರೆ, VA ಚಾರ್ಜಸ್ಸು ಹಾಕ್ತಾರೆ. ಅಂದರೆ ಅಂಥ ಅಂಗಡಿಗಳಲ್ಲಿ ತಗೋಬೇಡಿ. ಯಾವುದಾದ್ರೂ ಒಂದು ಚಾರ್ಜು, ಮೇಕಿಂಗ್ ಚಾರ್ಜು ಇಲ್ಲ VA ಚಾರ್ಜಸ್ ಮಾತ್ರನೇ ಇರಬೇಕು. 3% GST ಕಂಪಲ್ಸರಿ. ಎಲ್ಲ ಅಂಗಡಿಗಳಲ್ಲೂ 3% GSTನ ಶೋರೂಮ್ಗಳಲ್ಲಿ, ಅಂಗಡಿಗಳಲ್ಲಿ ತಗೋತಾರೆ. ಆದರೆ ಅಂಗಡಿಗಳಲ್ಲಿ ಕೆಲವು ಟೈಮಲ್ಲಿ ಶೋರೂಮಲ್ಲೆಲ್ಲ ಏನು ಮಾಡ್ತಾರೆ, ಕೆಲವು ಪ್ರತಿಷ್ಠಿತ ಅಂಗಡಿಗಳಲ್ಲೂ ಏನು ಮಾಡ್ತಾರೆ ಅಂತಂದರೆ, ರೇಟ್ ದಿಢೀರಂತ ಡೌನ್ ಆಯಿತು ಅಂದರೆ ನಿಮಗೆ ವ್ಯಾಲ್ಯೂ ಆ್ಯಡೆಡಲ್ಲಿ VA ಅಲ್ಲಿ ಬಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿಬಿಡ್ತಾರೆ, ಇಲ್ಲ ಮೇಕಿಂಗ್ ಚಾರ್ಜಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ಈಗ ಒಂದು 12,000 ಇದೆ, ಇವತ್ತು ನಾನು ತೊಗೋತಾ ಇದ್ದೀನಿ ಅಂದಾಗ ನಿಮಗೆ ಮೇಕಿಂಗ್ ಚಾರ್ಜಸ್ ಬಂದು ಸ್ಟಾರ್ಟಿಂಗ್ 3% ಇದೆ. ಮೇಕಿಂಗ್ ಚಾರ್ಜಸ್ ಇಲ್ಲಾಂದರೆ VA ಯಾವುದಾದ್ರೂ ಒಂದು ಮನ್ಸಲ್ಲಿ ಅಂದ್ಕೊಳ್ಳಿ. VA ಅಂತಲೇ ಇಟ್ಕೊಳ್ಳೋಣ. ಕೆಲವು ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಹಾಕಲ್ಲ, VAನೇ ಹಾಕ್ತಾ ಇದ್ದಾರೆ. ಕೆಲವು ಅಂಗಡಿಗಳಲ್ಲಂತೂ ಎರಡೂ ಆ್ಯಡ್ ಮಾಡ್ತಾರೆ. ಸೊ ಹುಷಾರಾಗಿರಿ. ಹಾಲ್ಮಾರ್ಕ್ ಚಾರ್ಜಸ್ ಅಂತಲೂ ಚಾರ್ಜ್ ಮಾಡ್ತಾರೆ, 3% GSTನೂ ಚಾರ್ಜ್ ಮಾಡ್ತಾರೆ. ಪಾಪ ಜನಗಳು ಏನು ಮಾಡ್ತಾರೆ ಅಂದರೆ, ಗೊತ್ತಿಲ್ಲದೆ, ನನಗೆ ಗೊತ್ತಿರೋ ಅಂಗಡಿ ತಾನೆ. ನಾನು ಇನ್ನೊಂದು ವಿಷಯನೂ ಹೇಳ್ತೀನಿ, ಎಲ್ಲಿ ತಗೋಬೇಕು ಜಾಸ್ತಿ ಅಂತಲೂ, ನಾನು ಒಡವೆ ಎಲ್ಲಿ ತೊಗೊಂಡ್ರೆ ಒಳ್ಳೇದು ಅಂತಲೂ ಹೇಳ್ತೀನಿ. ಅಂಗಡಿ ಹೆಸ್ರು ಅಂತಲ್ಲ, ಮೋಸ ಹೋಗದೆ ಇರಬೇಕು ಅಂದರೆ ಯಾವ ಥರ ತೊಗೋಬೇಕು ಅಂತಲೂ ಹೇಳ್ತೀನಿ. ಜನಗಳು ಏನು ಮಾಡ್ತಾರೆ ಅಂದರೆ, ಮೇಕಿಂಗ್ ಚಾರ್ಜು ಕೊಡ್ತಾರೆ, VA ವ್ಯಾಲ್ಯೂ ಆ್ಯಡೆಡ್ ಚಾರ್ಜಸ್ಸು ಕೊಟ್ಬಿಡ್ತಾರೆ, ಹಾಲ್ಮಾರ್ಕ್ ಚಾರ್ಜಸ್ಸು ಕೊಟ್ಬಿಡ್ತಾರೆ, 3% GSTನೂ ಕೊಟ್ಬಿಡ್ತಾರೆ. ಇದರಲ್ಲಿ ಎಕ್ಸ್ಟ್ರಾ 2 ಚಾರ್ಜ್ ಕೊಡೋದು, ಒಂದು ಮೇಕಿಂಗ್ ಚಾರ್ಜು, ಒಂದು ಬಂದು ಹಾಲ್ಮಾರ್ಕ್ ಚಾರ್ಜಸ್ಸು. ನಾವು ಕೊಡಬೇಕಾಗಿರೋದು 2 ಚಾರ್ಜು. ಒಂದು VA ಚಾರ್ಜಸ್ ಅಂತ ಇರುತ್ತೆ, ಇನ್ನೊಂದು ಬಂದು GST ಯಾವತ್ತಿದ್ರೂ ಕೊಡಲೇಬೇಕು. ಒಂದು ವೇಳೆ ನೀವು ತಗೊಳ್ಳುವಂತಹ ಒಡವೆಯಲ್ಲಿ ಸ್ಟೋನ್ಸ್ ಇತ್ತು ಅಂದರೆ, ಸ್ಟೋನ್ಗೆ ಸಪ್ರೇಟಾಗಿ ಬಿಲ್ ಹಾಕಿದ್ರು ಅಂದರೆ, ಅದು ಕಡಿಮೆಯಾಗಿತ್ತು ಅಂದರೆ ಪರವಾಗಿಲ್ಲ. ಅದೂ ಜಾಸ್ತಿ ಇತ್ತು, ಚಿನ್ನದ ರೇಟ್ಗಿಂತ ಜಾಸ್ತಿ ಇದೆ ಅಂದರೆ ಅಲ್ಲೂ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಕೆಲವು ಅಂಗಡಿಗಳಲ್ಲಿ ಆ ಕಲ್ಲಿನ ರೇಟ್ ತಗೊಳ್ದೆ ಕಲ್ಲಿನ ವೆಯ್ಟ್ಗೆ ಚಿನ್ನದ ರೇಟನ್ನೇ ತಗೊಳ್ತಾರೆ. ಅಂದರೆ ಈಗ ಒಂದು ಅರ್ಧ ಗ್ರಾಮ್ ಇಲ್ಲಾಂದರೆ ಒಂದು ದೊಡ್ಡ ನೆಕ್ಲೆಸ್ ನಾವು ತಗೋತೀವಿ ಅಂದರೆ ಮಿನಿಮಮ್ 3 to 5 ಗ್ರಾಮ್ಸ್ ಅಷ್ಟು ಅದರಲ್ಲಿ ಸ್ಟೋನ್ಸ್ ಇರುತ್ತೆ. ಆ ಸ್ಟೋನ್ಸ್ಗೂ ಗೋಲ್ಡ್ ರೇಟನ್ನೇ ಆ್ಯಡ್ ಮಾಡ್ತಾರೆ. ಅಲ್ಲಿ ಸ್ಟೋನ್ ರೇಟ್ ಆ್ಯಡ್ ಮಾಡಲ್ಲ. ನಿಮಗೆ ಸ್ಟೋನ್ ರೇಟ್ ಅಲ್ಲಿ ಆ್ಯಡ್ ಮಾಡ್ತಾರೆ ಅಂತಂದರೆ ಸ್ಟೋನ್ದು ಸಪ್ರೇಟ್ ವೆಯ್ಟು ನಿಮಗೆ ತೋರಿಸ್ತಾರೆ. ಗ್ರಾಸ್ ವೆಯ್ಟ್, ನೆಟ್ ವೆಯ್ಟ್ ಅಂತ ಅಂದರೆ ಫುಲ್ಲಾಗಿ ಚಿನ್ನದ ಒಂದು ವೆಯ್ಟ್. ಗ್ರಾಸ್ ವೆಯ್ಟ್ ಅಂದರೆ ಟೋಟಲ್ ಕಲ್ಲು ಮತ್ತು ಅದರಲ್ಲಿರುವಂಥ ಮಣಿಗಳು, ಅದರಲ್ಲಿರುವಂತಹ ಏನೇ ಆರ್ಟಿಫಿಷಿಯಲ್ ಸಂಬಂಧಪಟ್ಟಂಥ ಒಂದು ಅಲಂಕಾರಿತ ವಸ್ತುಗಳೇ ಆಗಿರ್ಬೋದು, ಎಲ್ಲನೂ ಸೇರಿಸಿ ಗ್ರಾಸ್ ವೆಯ್ಟ್, ಫುಲ್ಲಾಗಿ ಗ್ರಾಸ್ ವೆಯ್ಟ್. ಸೊ ನೆಟ್ ವೆಯ್ಟ್ ಅಂದರೆ ಅದು ಗೋಲ್ಡ್ ಫುಲ್ ಎಷ್ಟಿದೆ, ಗೋಲ್ಡ್ ಮಾತ್ರ ಎಷ್ಟಿದೆ ಅಂತ. ಈಗ ಒಂದು 10 ಗ್ರಾಮ್ ಚೈನ್ ಇದೆ, ಇಲ್ಲ 10 ಗ್ರಾಮ್ದು ಒಂದು ನೆಕ್ಲೆಸ್ ಇದೆ ಅಂತ ಉದಾಹರಣೆಗೆ ಇಟ್ಕೊಂಡ್ರೆ ಅದೊಂದು 2 ಗ್ರಾಮ್ ಕಲ್ಲಿರುತ್ತೆ. ಸೊ 12 ಗ್ರಾಮ್ ಟೋಟಲ್ ಗ್ರಾಸ್ ವೆಯ್ಟು. ನೆಟ್ ವೆಯ್ಟ್ ಬಂದು 10 ಗ್ರಾಮ್. ಸೊ ಅಲ್ಲ 10 ಗ್ರಾಮಿಗೆ ಮಾತ್ರನೇ ನೀವು VA ಚಾರ್ಜಸ್ಸು ಮತ್ತು ಎಲ್ಲನೂ ಕೊಡಬೇಕಾಗುತ್ತೆ, ಗೋಲ್ಡ್ ರೇಟ್ ಕೊಡಬೇಕಾಗುತ್ತೆ. ಈ 2 ಗ್ರಾಮ್ಸ್ಗೆ ಬಂದು ಸ್ಟೋನ್ ಚಾರ್ಜಸ್ ಮಿನಿಮಮ್ 500 ರೂಪಾಯಿ, 600 ರೂಪಾಯಿ, 800 ರೂಪಾಯಿ, ಯಾಕೆ 4,500, 7,000ವರೆಗೂ ಕೊಡ್ತಾರೆ, ಹಾಕ್ತಾರೆ ಪ್ರೀಶಿಯಸ್ ಸ್ಟೋನ್ಸ್. ಸೊ ಕೆಲವೊಂದು ಪ್ರೀಶಿಯಸ್ ಸ್ಟೋನ್ಗೆ ಏನಾಗುತ್ತೆ ಅಂತಂದರೆ ರೇಟನ್ನು ಬಂದು ಹಾಕ್ತಾರೆ. ಸೊ ಅದನ್ನು ನೀವು ಫಸ್ಟಾಗಿ ತಿಳ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆ ಸ್ಟೋನ್ಸ್ ಎಷ್ಟು ಬೆಲೆ ಬಾಳುತ್ತೆ ಅಂತ ನೋಡ್ತಾರೆ. ಸೊ ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ಟೋನ್ಸ್ ರೇಟ್ ಏನಿದೆ ಅದನ್ನು ತಗೊಳ್ಳೋದಿಲ್ಲ, ಆ ಗ್ರಾಮ್ ಏನಿದೆ ಅದನ್ನು ಚಿನ್ನಕ್ಕೆ ಆ್ಯಡ್ ಮಾಡಿಬಿಟ್ಟು ಟೋಟಲಾಗಿ 12 ಗ್ರಾಮ್ಗೂ ರೇಟ್ ಹಾಕ್ತಾರೆ. ಸೊ ಆ ರೀತಿ ಅಂಗಡಿಗಳಲ್ಲಿದ್ದರೆ ದಯವಿಟ್ಟು ತಗೋಬೇಡಿ. ನಾಳೆ ದಿವಸ ನೀವು ಬೈಬ್ಯಾಕ್ ಹೋಗ್ತೀರಾ, ಮತ್ತು ನನಗೆ ಬೇಡ ಅಂತ ಹೇಳಿ ಮಾರಕ್ಕೆ ಹೋಗ್ತೀರಾ ಅಂತಂದರೆ, ಬೈಬ್ಯಾಕ್ ಗ್ಯಾರಂಟಿ ಏನಿರುತ್ತೆ ಅಂದರೆ, ನಿಮಗೆ ಆ ಕಲ್ಲನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಗೋಲ್ಡ್ ಏನಿದೆಯೋ ಅದಕ್ಕೆ ಮಾತ್ರನೇ ರೇಟ್ ಹಾಕ್ತಾರೆ. ಸೊ ಅವಾಗ ನೀವು ಗೋಲ್ಡ್ಗೆ ಏನಕ್ಕೆ ಕೊಡಬೇಕಿತ್ತು ಅಷ್ಟೊಂದು ದುಡ್ಡು ಅಲ್ವಾ? ಸೊ ಅದಕ್ಕೆ ಹೇಳೋದು, ಯಾವುದೇ ಕಾರಣಕ್ಕೂ ಅಷ್ಟೇ ಸ್ಟೋನ್ಗೆ ರೇಟ್ ಎಷ್ಟಿದೆ ನೋಡ್ಕೊಳ್ಳಿ. ಅದು ಜಾಸ್ತಿ ಆಗ್ತಾರೆ ನೋಡಿ, ಅದರಲ್ಲೂ ನೀವು ಮಾತಾಡಬೇಕಾಗುತ್ತೆ. ಚಿನ್ನಕ್ಕೆ ಮಾತ್ರ ಅವರು
ರೇಟ್ ಹಾಕ್ತಿದ್ದಾರೆ ಅಂದರೆ ಚಿನ್ನದಕ್ಕೆ ಮಾತ್ರ ನೀವು ದುಡ್ಡು ಕೊಡಬೇಕಾಗುತ್ತೆ. ವಿ ಎ ಚಾರ್ಜಸ್ ಅಂದರೆ ಏನು ಅಂತಂದರೆ ಇದಕ್ಕೆ ಬಂದು ವೇಸ್ಟೇಜ್ ಅಂತ ಕೂಡ ಇನ್ನೊಂದು ಆಲ್ಟರ್ನೇಟಿವ್ ನೀವು ಹೇಳ್ತಾರೆ. ಅಂದರೆ ಒಡವೆ ಮಾಡುವಾಗ ಒಂದು ಸ್ವಲ್ಪ ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಅದನ್ನು ರೆಡಿ ಮಾಡುವಾಗ ಅಲ್ಲಿ ಇಲ್ಲಿ ಬೀಳುತ್ತೆ, ಈ ಥರ ವಿಷಯಗಳನ್ನ ಹೇಳ್ತಾರೆ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ಆ ರೀತಿ ಎಲ್ಲ ಏನೂ ಆಗಲ್ಲ. ಅವರೆಲ್ಲ ಗೋಲ್ಡನ್ನು ಅಷ್ಟೇ ಕಲೆಕ್ಟ್ ಮಾಡ್ಕೋತಾರೆ. ಒಂದು ಒಡವೆ ಮಾಡಬೇಕು ಅಂತಂದಾಗ ಈಗ ಒಂದು 100 ಗ್ರಾಮ್ದು ಒಂದು ನೆಕ್ಲೆಸ್ ಮಾಡಬೇಕು ಅಂದರೆ ಮಿನಿಮಮ್ 250 ಗ್ರಾಮ್ಸ್ ಅಷ್ಟು ಮೋಲ್ಡ್ ಹಾಕಬೇಕಾಗತ್ತೆ ಅವರು. ಸೊ ಅದಕ್ಕೇ ಅವರು ಏನು ಮಾಡ್ತಾರೆ ಅಂತಂದರೆ ವ್ಯಾಲ್ಯೂ ಆ್ಯಡೆಡ್. ಈಗ ಒಂದು 100 ಗ್ರಾಮ್ ಚಿನ್ನ ಇದೆ ಪ್ಯೂರಿಟಿ ಅಂತಂದರೆ ಅದಕ್ಕೆ ಒಂದು 916 ಅದು ಆಗಬೇಕು ಅಂದರೆ 8.4 ಗ್ರಾಮ್ಸ್ ಅಷ್ಟು ಬೆಳ್ಳಿ ತಾಮ್ರ ಇದನ್ನು ಬಂದು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿ ಅದನ್ನು ಗಟ್ಟಿ ಚಿನ್ನ ಮಾಡಿ ಅದನ್ನು ಗಟ್ಟಿ ಚಿನ್ನಕ್ಕೆ ಪರಿವರ್ತನೆ ಮಾಡಿ ಅದಕ್ಕೆ ಮೋಲ್ಡ್ ಹಾಕಿ ನಿಮಗೆ ಒಡವೆಯನ್ನು ರೆಡಿ ಮಾಡಬೇಕು. ಸೊ ಇದಕ್ಕೆ ತಗೊಳ್ಳುವಂಥ ಚಾರ್ಜಸ್ ಇಸ್ ವ್ಯಾಲ್ಯೂ ಆ್ಯಡೆಡ್ ಚಾರ್ಜಸ್ ಅಂತ. ಮೇಕಿಂಗ್ ಚಾರ್ಜಸ್ ಅಂತಂದರೆ ಮಾಡೋರಿಗೆ ಕೂಲಿ. ಈಗ ಆಚಾರಿಗಳನ್ನ ಇಟ್ಟು ಮಾಡಿಸಿರ್ತಾರೆ, ಅವ್ರಿಗೆ ಹೇಗೂ ಸಂಬಳ ಕೊಡಲೇಬೇಕಲ್ಲ. ಸೊ ಅದು ನಮ್ಮ ಹತ್ರನೇ ತಗೊಳ್ಳೋ ಥರ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಯಾವ ಅಂಗಡಿಯಲ್ಲಿ ವಿ ಎ ಚಾರ್ಜಸ್, ಮೇಕಿಂಗ್ ಚಾರ್ಜಸ್, ಹಾಲ್ಮಾರ್ಕ್ ಚಾರ್ಜಸ್ ಇವೆಲ್ಲ ತಗೋತಾರೋ ಅಲ್ಲಿ ತಗೋಬೇಡಿ. ಎಲ್ಲಿ ನಿಮಗೆ ವಿ ಎ ಚಾರ್ಜಸ್ ಮಾತ್ರ ಹಾಕ್ಬಿಟ್ಟು ಸ್ಟೋನ್ ಚಾರ್ಜ್ ಮಾತ್ರ ನಿಮಗೆ ಸಪ್ರೇಟು, ಮತ್ತು ಒಡವೆದು ಏನು ಚಿನ್ನ ಇದೆಯೋ ಅದಕ್ಕೆ ಸಪ್ರೇಟ್ ತೊಗೊಂಡ್ರೆ ಪರವಾಗಿಲ್ಲ. ಈಗ ಸ್ಟೋನ್ದೊಂದು 2 ಗ್ರಾಮ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಒಂದು 4,000ನೋ 3,000ನೋ ಪ್ರೀಶಿಯಸ್ ಸ್ಟೋನ್ ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ನಿಮ್ಮ ಹತ್ರ ದುಡ್ಡು ತೊಗೊಂಡ್ರೆ ಪರವಾಗಿಲ್ಲ. 2 ಗ್ರಾಮ್ಗೂ ಇವತ್ತಿರೋ ರೇಟ್ 12,000ನೂ ಹಾಕಿ 24,000 ಹಾಕಿ ಅದಕ್ಕೂ ವೇಸ್ಟೇಜ್ ಹಾಕಿದ್ರೆ ವೇಸ್ಟೇಜ್ ಹೇಗೂ 1,500 ಮೇಲೆ ಬೀಳುತ್ತೆ. ನೀವು ಇಂಟು ಹಾಕ್ಬಿಟ್ಟು 8% ಆದರೂ ಹಾಕಿ 12% ಆದರೂ ವೇಸ್ಟೇಜ್ ಹಾಕಿ. ಸೊ ಇವಾಗ 12,000 ಇಂಟು 8% ಇಲ್ಲ 10% ನೀವು ಹಾಕಿದ್ರೆ ಅಂದರೆ ಹೇಗೂ ಎಷ್ಟು ಬಂತು ವೇಸ್ಟೇಜ್. ಸೊ ಅದಕ್ಕೆ ಹೇಳೋದು, ಜಾಸ್ತಿ ವೇಸ್ಟೇಜ್ ಎಲ್ಲಿ ತೊಗೋತಾರೋ ಅಲ್ಲಿ ಒಡವೆ ತೊಗೋಬೇಡಿ. ಮಿನಿಮಮ್ 3% ವೇಸ್ಟೇಜ್ ಚಾರ್ಜಸ್ ಇದೆ, ವ್ಯಾಲ್ಯೂ ಆ್ಯಡೆಡ್ ಚಾರ್ಜಸ್ಸು. ಸಿಂಪಲ್ ಬ್ಯಾಂಗಲ್ಸ್ಗೆ, ಸಿಂಪಲ್ ಚೈನ್ಗೆ, ಸಿಂಪಲ್ ಆಗಿರುವಂತಹ ಡಿಸೈನ್ಗೆ 3% ಸ್ಟಾರ್ಟ್ ಆಗುತ್ತೆ. 6%ವರೆಗೂ ಚೆನ್ನಾಗಿರುವಂಥ ಒಡವೆಗಳು ಸಿಗುತ್ತೆ. 8% ಒಳ್ಳೆ ಚೆನ್ನಾಗಿರೋವು ಸಿಗ್ತವೆ. ಈ 12-14 ಏನಕ್ಕೆ ಹೋಗುತ್ತೆ ಅಂದರೆ ಆ್ಯಂಟಿಕ್ ಜ್ಯುವೆಲ್ರೀಸ್ಗೆ 18%ವರೆಗೂ ಚಾರ್ಜಸ್ ಮಾಡ್ತಾರೆ. ಅಂದರೆ ಲಕ್ಷಕ್ಕೆ 18,000 ನೀವು ಎಕ್ಸ್ಟ್ರಾ ಕೊಡೋ ಥರ ಇರುತ್ತೆ. ಅದೇ ನೀವು 3% ಒಂದು ಒಡವೆ ತೊಗೋತೀನಿ ಅಂತಂದರೆ ನೀವು ಒಂದು ಒಳ್ಳೆ ರೀತಿಯಾಗಿ ಇನ್ವೆಸ್ಟಾಗಿ ಹೋಗ್ತಿದ್ದೀರಂದರೆ ನಾನು ಹಾಕ್ಕೊಳ್ಳೋ ಥರನೂ ಇರಬೇಕು, ನನಗದನ್ನು ಮನೇಲಿ ಎತ್ತಿಟ್ರೂ ನನಗದು ಬೆಳಿಬೇಕು, ನಾನು ಹಾಕ್ಕೋಬೇಕು ಒಡವೆ ಅಷ್ಟೇ ಅನ್ನೋ ಥರ ನಿಮ್ಮ ಮನಸ್ಸಲ್ಲಿದೆ ಅಂದರೆ 3% ಏನೇನು ನಿಮ್ಗೆ ಒಡವೆ ಸಿಗುತ್ತೆ. ಸಿಂಪಲ್ ಚೈನ್ಸು, ಸಿಂಪಲ್ ರಿಮ್ಸು, ಸಿಂಪಲ್ ವರ್ಕಲ್ಲಿರುವಂಥದ್ದನ್ನು ನಾವು ಬಂದು 3% ಕೊಟ್ಟು ಅಂದರೆ ಲಕ್ಷಕ್ಕೆ 3,000 ಎಕ್ಸ್ಟ್ರಾ ಕೊಟ್ಟು ತೊಗೋಬೋದು. ಅದು ಬಿಟ್ಟು ನೀವು ಬಂದು ಜಾಸ್ತಿ 10, 12, 13, 14, 18ವರೆಗೂ ಟೆಂಪಲ್ ಜ್ಯುವೆಲರೀಸ್ಗೆಲ್ಲ 22ವರೆಗೂ ರನ್ನಿಂಗ್ ಇದೆ ವೇಸ್ಟೇಜ್. ಸೊ ಅದು ನೋಡಿ ನಾವು ತೊಗೋಬೇಕಾಗುತ್ತೆ. ಮತ್ತು ಸ್ಟೋನ್ಸ್ ನಿಮಗೆ ಚಿನ್ನದ ಜೊತೆಗೆ ಇನ್ಕ್ಲೂಡ್ ಮಾಡಲೇಬಾರ್ದು, ಅದನ್ನು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಊರಲ್ಲಿ ಎಲ್ಲೋ ಒಂದು ಕಡೆ ಸಪ್ರೇಟ್ ಒಂದು ಅಂಗಡಿ ಇದೆ, ಚಿನ್ನದ ಅಂಗಡಿ ಇದೆ, ಒಂದೇ ಒಂದು ಶೋರೂಮ್ ಇದೆ ಅಂತಂದರೆ ಅಂಥ ಅಂಗಡಿಗಳಿಗೆ ಹೋಗೋಕೆ ಹೋಗ್ಬೇಡಿ. ಅಕ್ಕಪಕ್ಕ ಒಡವೆ ಅಂಗಡಿಗಳು ಇರ್ತಾವಲ್ಲ ಅಲ್ಲಿ ಹೋಗಿ ತಗೊಳ್ಳಿ, ಕಂಪೇರ್ ಮಾಡಿ ಫಸ್ಟಾಗಿ. ಇವಾಗ ಒಂದು ಒಳ್ಳೆ ಅಂಗಡಿಗೆ ಹೋಗ್ತೀರಾ, ನೋಡ್ತೀರಾ, ನಿಮಗೇನೋ ಒಂದು ಡೌಟು, ಎಸ್ಟಿಮೇಟ್ ತೊಗೊಳ್ಳಿ. ಇನ್ನೊಂದು ಅಂಗಡಿಗೆ ಹೋಗಿ, ಅಲ್ಲೂ ಅದೇ ಥರ ಡಿಸೈನು, ಅದೇ ಥರ ಗ್ರಾಮ್ಸು. ಇಲ್ಲ ನೀವೇನು ಮಾಡ್ತೀರಾ ಅಂದರೆ ಹೋಗ್ಬಿಟ್ಟು ಒಂದು ಒಡವೆ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿರಬೇಕು, ಒಂದು ಈ ಥರ ನೆಕ್ಲೆಸ್ ಬೇಕು ಅಂದ್ರೆ ಒಂದು ಫೋಟೋ ತೊಗೊಂಬಿಡಿ. ಆ ಫೋಟೋನ ತೋರಿಸಿ ಈ ಒಡವೆಗೆ ಎಷ್ಟಾಗತ್ತೆ, ನೀವು ಯಾವುದಾದ್ರು ಗೂಗಲ್ಸಲ್ಲಿ ಸುಮಾರು ಇಮೇಜಸ್ ಸಿಗುತ್ತೆ, ನಿಮ್ಗೆ ಡೌನ್ಲೋಡ್ ಮಾಡಿಬಿಟ್ಟು ಈ ಥರದ್ದು ನನಗೆ ಬೇಕು, ಎಷ್ಟು ವೇಸ್ಟೇಜ್ ಅಂತ ಕೇಳಿ ಒಂದು ಎಸ್ಟಿಮೇಟ್. ನೆಕ್ಸ್ಟ್ ಇನ್ನೊಂದು 4-5 ಅಂಗಡಿ, ಒಂದು 10 ಅಂಗಡಿ ಕಂಪೇರ್ ಮಾಡಿದ್ರು ಪರವಾಗಿಲ್ಲ, ಎಲ್ಲೂ ಕಡಿಮೆ ಸಿಗುತ್ತೋ ನಿಮಗೆ ಅಲ್ಲೋಗಿ ತೊಗೊಳ್ಳಿ. ಮೇಯ್ನಾಗಿ ತೊಗೊಳ್ಳುವಾಗ ನೀವು ಹಾಲ್ಮಾರ್ಕ್ ಇರುವಂತಹ ಒಡವೆಗಳನ್ನೇ ಬೈ ಮಾಡಿ. ಯಾವುದೇ ಕಾರಣಕ್ಕೂ 18 ಕ್ಯಾರೆಟ್ಸು, ಈ 75 ಗೋಲ್ಡ್ ಅಂತ ಬರುತ್ತೆ ಅದು ಅಂಥವೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟ್ 22 ಕ್ಯಾರೆಟ್ಗೆ ಒಳ್ಳೆ ವ್ಯಾಲ್ಯೂ. ಸೊ ಅದನ್ನು ತೊಗೊಳ್ಳಿ. ಇಲ್ಲ ನನಗೆ ಒಡವೆ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋರು 999 ಪ್ಯೂರ್ 999ಗೆ ಹೋಗ್ಬಿಡಿ. 3% GST ಕೊಟ್ಬಿಟ್ಟು ಅವತ್ತಿನ ರೇಟು ನಿಮ್ಮ 22 ಕ್ಯಾರೆಟ್ಗಿರೋ ರೇಟು 999ಗಿರಲ್ಲ. ಮಿನಿಮಮ್ ಒಂದು 800 to 900 ಜಾಸ್ತಿ ಇರಬಹುದು ಒಂದೊಂದು ಕೆಲ ಸಮಯದಲ್ಲಿ. ನೀವು ಗೂಗಲಲ್ಲಿ ಹೋಗಿ ಗುಡ್ ರಿಟರ್ನ್ಸ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಗೋಲ್ಡ್ ರೇಟ್ ಟುಡೇ ಅಂದ್ರೆ ಫಸ್ಟ್ ವೆಬ್ಸೈಟ್ ಅದೇ ಬರುತ್ತೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ 22 ಕ್ಯಾರೆಟ್ಗೆ ಏನಿದೆ, 24 ಕ್ಯಾರೆಟ್ಗೆ ಏನಿದೆ ಅಂತ ಇರುತ್ತೆ. ಸೊ ಅದು ಬಂದು ಪ್ಯೂರ್ ಗೋಲ್ಡ್, ಅದರಲ್ಲಿ ಯಾವುದೇ ರೀತಿ ಬೆರಕೆ ಇರಲ್ಲ, ತುಂಬ ಮೆತು ಚಿನ್ನ. ಅದು ನೀವು ತೆಗೆದಿಟ್ಕೊಳ್ಳಿ ಕಾಯಿನ್ಸ್ ರೂಪದಲ್ಲಿ, ಬಾರ್ಸ್ ಕಾಯಿನ್ಸ್ ರೂಪದಲ್ಲಿ ತೆಗೆದಿಟ್ಕೊಂಡು ಫ್ಯೂಚರಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳಿ. ಇಲ್ಲ ಒಡವೆ ತೊಗೋಬೇಕಾ, ಗೋಲ್ಡ್ ಕೊಟ್ಬಿಟ್ಟು ವೇಸ್ಟೇಜ್ ಕೊಟ್ಬಿಟ್ಟು ಮತ್ತೆ 3% GST ಕೊಟ್ಟರೆ ನಿಮಗೆ ಒಳ್ಳೆ ಗೋಲ್ಡ್ ಆರ್ನಮೆಂಟ್ಸ್ನ ನೀವು ತೊಗೋಬೋದು. ಸೊ ಈ ಥರ ಮಾಡಬೇಕು. ನಾನು ಅದನ್ನೇ ಹೇಳಿದ್ದು, ಎಲ್ಲ ತಗೋಬೇಕು ಅಂದರೆ ಎಲ್ಲೋ ಒಂದು ಒಂಟಿ ಅಂಗಡಿ ಇರುತ್ತೆ,
ಅಲ್ಲೆಲ್ಲ ಹೋಗಿ ತಗೊಳ್ಳುವಂಥದ್ದಲ್ಲ. ಮತ್ತು ಅಂಗಡಿಗಳಲ್ಲಿ ಇನ್ನೊಂದು ಮಾಡ್ತಾರೆ, ನೀವೇನೋ ತೊಗೊಳಕ್ಕೆ ಹೋಗ್ತೀರಾ, ನಿಮ್ಮ ಮನಸ್ಸು ಹಿಂದೆ ಮುಂದೆ ಹೊಡಿತಾ ಇರುತ್ತೆ, ಇನ್ನೊಂದು ಅಂಗಡಿ ನೋಡೋಣ ಅಂತ. ಅದೇ ಟೈಮ್ಗೆ ಅವ್ರು ಕೂಲ್ ಡ್ರಿಂಕ್ಸು ಕಾಫಿ ಟೀನೋ ತೊಗೊಂಬಂದು ಕೊಟ್ಟರೆ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವು ಅಂಗಡಿಗಳಲ್ಲಿ ಏನು ನಡೆಯುತ್ತೆ ಅಂದರೆ ಅವ್ರು ಮಾತಾಡೋ ರೀತಿ, ಅವ್ರು ಕೂಲ್ ಡ್ರಿಂಕ್ಸ್ ಕೊಡೋದು, ಕಾಫಿ ಕೊಡೋದು, ನಮಗೇನಾಗುತ್ತೆ ಅಲ್ಲಿ ಒಡವೆ ತೊಗೊಂಡ್ಬಿಡೋಣಪ್ಪ, ಇಲ್ಲಿ ಬಂದು ನಾವು ಕುಡಿದ್ಬಿಟ್ವಲ್ಲ, ಒಂದು ಜ್ಯೂಸ್ ಕುಡ್ಕೊಂಬಿಟ್ವಲ್ಲ, ನಾವು ಹಾಗೆ ಹೋದರೆ ಬರೀ ಕಾಫಿ ಟೀ ತೊಗೊಳಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಗಿಲ್ಟ್ ಫೀಲ್ ಆಗಿ ತೊಗೊಳಕ್ಕೆ ಚಾನ್ಸ್ ಇದೆ. ಸೊ ಏನು ಕನ್ಸ್ಯೂಮ್ ಮಾಡಬೇಡಿ. ಯಾವಾಗ ನೀವು ತೊಗೋಬೇಕು ಅಂದರೆ ನಿಮ್ಗೆ ಒಡವೆ ಇಷ್ಟ ಆಗಿ ಎಲ್ಲ ಅಂಗಡಿಗಳಲ್ಲೂ ಈ ಅಂಗಡಿ ಓಕೆಪ್ಪ ತೊಗೋಬೋದು ಅಂತ ನಿಮ್ಮ ಮನ್ಸಿಗೆ ಅನಿಸ್ತು ಅಂದರೆ ನೀವು ಬಂದು ಕಾಫಿನೋ ಟೀನೋ ಅವ್ರು ಕೊಟ್ಟರೆ ತೊಗೊಳ್ಳಿ, ಇಲ್ಲಾಂದರೆ ಕೇಳೋಕ್ಕೆಲ್ಲ ಹೋಗ್ಬಿಡಿ. ಈ ಥರ ಮರ್ಯಾದಿನ ನಾವು ಕಾಪಾಡ್ಕೋಬೇಕಾಗುತ್ತೆ ಕೆಲವು ಅಂಗಡಿಗಳಲ್ಲಿ. ಯಾಕಂದರೆ ನಾವು ಹೋಗ್ತೀವಿ, ಕಾಫಿನೋ ಕುಡಿತೀವಿ, ಅವ್ರು ಮಾತಾಡೋ ರೀತಿ ಒಂದು 2,000 3,000 ತನಕ ಜಾಸ್ತಿ, ಪರವಾಗಿಲ್ಲ ಬಿಟ್ಟು ತೊಗೊಳ್ಳೋಣ, ಕಾಫಿ ಬೇರೆ ಕುಡಿದ್ಬಿಟ್ಟಿದ್ದೀವಿ ಹಂಗೆಲ್ಲ ಅನ್ಕೋತಾರೆ ಕೆಲವರು. ಸೊ ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಇಷ್ಟ ಆಗಿ ರೇಟ್ ಕುದುರಿಸಿ ನೀವು ಅದಕ್ಕೆ ಫಿಕ್ಸ್ ಆದಾಗ ಮಾತ್ರ ಅಲ್ಲೇನಾದರೂ ಕೊಟ್ಟರೆ ಕನ್ಸ್ಯೂಮ್ ಮಾಡ್ಬೋದು. ಇದು ಒಂದು ರೀತಿ ಗಿಲ್ಟ್ ಫೀಲ್ ಆಗುತ್ತೆ. ಸೊ ಇದು ನಾನು ಓಪನ್ನಾಗೇ ಹೇಳ್ತಿದ್ದೀನಿ. ಯಾಕಂದರೆ ಕೆಲವು ಅಂಗಡಿಗಳಲ್ಲಿ ಅವ್ರು ಮಾತಾಡೋ ರೀತಿ, ಅವ್ರು ಕೊಡುವಂತಹ ಮರ್ಯಾದೆ, ಅವ್ರು ಕೊಡುವಂತಹದ್ದು ಏನೋ ಒಂದು ಫುಡ್ಡು ನಾವು ತೊಗೊಳ್ತೀವಿ, ಅಯ್ಯೋ ತೊಗೊಳ್ಳೋಣ ಬಿಡಪ್ಪ, ಇವ್ ಹಂಗೆ ಎದ್ದೋದ್ರೆ ಮರ್ಯಾದೆ ಇರುತ್ತಾ ಅಂತ ಒಂದು ಫೀಲ್ ಬಂದೇ ಬರುತ್ತೆ ಎಂಥವ್ರಿಗೂ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು 10 ಅಂಗಡಿನೋ ಒಂದು 5-6 ಅಂಗಡಿನೋ ಓಡಾಡಿ, ಇಲ್ಲ ಚೆನ್ನಾಗಿ ಓಡಾಡಿ, ನಿಮ್ಮ ದುಡ್ಡು ನೀವು ಜೋಬಿಂದ ಕೊಡ್ತಾಯಿದ್ದೀರಾ, ಎಲ್ಲೂ ನಿಮಗೆ ಸುಮ್ಮನೆ ಸಿಗಲ್ಲ ದುಡ್ಡು. ಸೊ ನಿಮ್ಗಲ್ಲಿ 500 ರೂಪಾಯಿ ಉಳಿದ್ರೂ ಅದೇ ಡಿಸೈನ್, ಅದೇ ಚಿನ್ನ, ಅದೇ ಅವತ್ತಿನ ದಿನ, ಅದು ನಿಮ್ಗೆ ಉಳಿತಾಯ ತಾನೆ. 500 ರೂಪಾಯಿನೂ ಸುಮ್ಮನೆ ಸಿಗಲ್ಲ, ಎಷ್ಟೋ ಜನರು ಒಂದು ದಿನದ ಕೂಲಿ ಅದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಚಿನ್ನದಲ್ಲಿ. ಎಷ್ಟು ವಿಷಯ ಅಂದರೆ ಒಂದು ಅಂಗಡಿಯಿಂದ ಒಂದು ಅಂಗಡಿಗೆ 20,000 ಉಳಿಯುತ್ತೆ, ಇನ್ನೊಂದು ಅಂಗಡಿಗೆ 15,000 ಉಳಿಯುತ್ತೆ, ಇನ್ನೊಂದು ಅಂಗಡಿಗೆ 8,000 ಆದರೂ ಉಳಿಯುತ್ತೆ. ಸೊ ಈ ರೀತಿ ಎಲ್ಲನೂ ಇದೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದೊಡ್ಡ ಶೋರೂಮ್ ಅನ್ನೋ ಮಾತ್ರಕ್ಕೆ ಮನ ಒಂಥರ ಏನು ಹೇಳೋದು, ಅಯ್ಯೋ ಹೆಂಗಿದೆ ಅನ್ನೋ ಥರ ಆಗೋದಾಗಲಿ, ಚಿಕ್ಕ ಅಂಗಡಿ ಸಿಂಪಲ್ ಆಗಿರೋದು ನೋಡಿಬಿಟ್ಟು ಇಷ್ಟೇನ ಅಂಗಡಿ ಅಂದ್ಕೊಳ್ಳೋದಾಗಲಿ ಬೇಡ. ಚಿನ್ನ ಎಲ್ಲಿ ಕ್ವಾಲಿಟಿ ಆಗಿರುತ್ತೋ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ಹಾಲ್ಮಾರ್ಕ್ ಆಗಿರಬೇಕು. ಮತ್ತು ಬಂದು ನಿಮಗೆ ಕಣ್ಮುಂದೆ ಚಿನ್ನ ಎಷ್ಟು ಪ್ಯೂರಿಟಿ ಇದೆ ಅಂತ ಕೂಡ ಮಿಷಿನಲ್ಲಿ ಟೆಸ್ಟ್ ಮಾಡಿ ತೋರಿಸ್ತಾರೆ. ಅದನ್ನು ಕೂಡ ಒಂದು ಫೋಟೋ ತೆಕ್ಕೊಂಡು ವೀಡಿಯೋ ಇಟ್ಕೊಳ್ಳಿ. ಸೊ ಅದು ನಿಮಗೆ ಅವತ್ತಿನ ದಿನದಲ್ಲಿ ಏನು ಪ್ಯೂರಿಟಿ ನಿಮಗೆ ಆ ಚಿನ್ನದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀವು ಬಂದು ಅದನ್ನು ಆರಾಮಾಗಿ, ಕೆಲವು ಅಂಗಡಿಗಳಲ್ಲಿ ಏನಾಗುತ್ತೆ ಅಂದರೆ ಅದನ್ನೆಲ್ಲ ಇರೋದೇ ಇಲ್ಲ, ನಾವು ಅದನ್ನು ತೊಗೊಂಡು ಬಂದುಬಿಡ್ತೀವಿ, ಬೇರೆ ಕಡೆ ಇಟ್ಟಾಗ ಅದರದ್ದು ಪ್ಯೂರಿಟಿನೇ ಕಮ್ಮಿ ಇರುತ್ತೆ ಕರಗಿಸ್ದಾಗೆಲ್ಲನೂ. ಸೊ ಅದಕ್ಕೆ ಆಲ್ಮೋಸ್ಟ್ ಚಿನ್ನವನ್ನು ನಿಮ್ಮ ಕಣ್ಮುಂದೆನೇ ತೋರಿಸ್ತಾರೆ. ಮತ್ತು ಕಲ್ಲು ಅದಕ್ಕೆಲ್ಲ ಚಿನ್ನದ ರೇಟ್ ಕೊಡೋಕೆ ಹೋಗಬೇಡಿ. ಕಲ್ಲಿಗೆಲ್ಲ ಚಿನ್ನದ ರೇಟ್ ಕೊಟ್ಟರೆ ನಮ್ಮಂಥ ಮುಟ್ಟಾಳ್ರೆ ಯಾರೂ ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಮತ್ತು ಮೇಕಿಂಗ್ ಚಾರ್ಜ್, VA ಚಾರ್ಜಸ್ ಎರಡೂ ಪೇ ಮಾಡಬಾರ್ದು. ಯಾವುದಾದ್ರೂ ಒಂದು ಆಲ್ಮೋಸ್ಟ್ 12% ಒಳಗಡೆ ಚಿನ್ನನ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಒಳ್ಳೊಳ್ಳೆ ಡಿಸೈನ್ಸ್ ಇರ್ತವೆ. 18%ಗೆ ಹೋಗಬೇಕು ಅಂತೇನಿಲ್ಲ. ಒಂದು 8%ಅಲ್ಲೂ ಒಳ್ಳೆ ಚಿನ್ನ ಸಿಗುತ್ತೆ. ಲಕ್ಷಕ್ಕೆ 8,000 ಎಕ್ಸ್ಟ್ರಾ ಕೊಡೋ ಥರ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಆದಷ್ಟು ಕಲ್ಲು ಇದೆಲ್ಲ ಜಾಸ್ತಿ ಇರದೆ ಸಿಂಪಲ್ ಆಗಿರೋದನ್ನು ನೋಡಿ ಆದಷ್ಟು ಆಯ್ಕೆ ಮಾಡ್ಕೊಳ್ಳಿ, ಅದೂ ಮುಖ್ಯ. ಕಲ್ ರೇಟ್ ಏನಷ್ಟಿಲ್ಲ, ಆದರೆ ಒಡವೆ ಚೆನ್ನಾಗಿದೆ. ಕಲ್ ರೇಟೇ ಸಪ್ರೇಟು, 1,000 ಬರುತ್ತೆ ಅಷ್ಟೇ ಕಲ್ ರೇಟು. 1-2-3 ಸಾವಿರ ಒಳಗಡೆ ಬರುತ್ತೆ ಕಲ್ ರೇಟು. ಒಳ್ಳೆ ನೆಕ್ಲೇಸು, ಸೂಪರಾಗಿದೆ. ಗ್ರಾಸ್ ವೆಯ್ಟು ಗೊತ್ತಾಗ್ತಾ ಇದೆ, ನೆಟ್ ವೆಯ್ಟು ಗೊತ್ತಾಗ್ತಾ ಇದೆ. ಕಲ್ ರೇಟೇ ಸಪ್ರೇಟ್ ಇದೆ. ಚಿನ್ನದ ರೇಟ್ ಬಂದು ಕರೆಕ್ಟಾಗಿ ಅಕ್ಯುರೇಟಾಗಿ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ರೀತಿ ವೇಸ್ಟೇಜ್ ಇದೆ, 7% 6%ಅಲ್ಲಿ ಒಳ್ಳೆ ನೆಕ್ಲೆಸ್ ಸಿಗ್ತಾ ಇದೆ ಅಂದರೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಹಾಲ್ಮಾರ್ಕ್ 22 ಕ್ಯಾರೆಟ್ ವಿತ್ ಅವತ್ತಿನ ಪ್ಯೂರಿಟಿ ಅವರು ಅದನ್ನು ಟೆಸ್ಟ್ ಮಾಡಿ ನಿಮಗೆ ತೋರಿಸ್ಬೇಕು. ಆ ಥರ ಇದ್ದರೆ ತೊಗೊಳ್ಬೋದು. ಇಲ್ಲ ಕಲ್ ರೇಟು ಜಾಸ್ತಿ ಇದೆ, 10,000 ಆಗ್ತಾ ಇದ್ದಾರೆ, ನನಗೆ ಚಿನ್ನಕ್ಕೂ ಜಾಸ್ತಿ ವೇಸ್ಟೇಜ್ ಆಗ್ತಾ ಇದ್ದಾರೆ, ಮೇಕಿಂಗ್ ಚಾರ್ಜು ಆಗ್ತಾ ಇದ್ದಾರೆ, ಹಾಲ್ಮಾರ್ಕ್ ಚಾರ್ಜಸ್ಸು ಆಗ್ತಾ ಇದ್ದಾರೆ, ಏನು ಮಾಡೋದು ಅಂದರೆ ಸೈಲೆಂಟಾಗಿ ಬಂದ್ಬಿಡಿಯೋದು. ಸೊ ಒಂದು 2 ದಿನ 3 ದಿನ ಇಲ್ಲ ಒಂದು 4-5 ದಿವಸ ನೀವು ಓಡಾಡಿದ್ರೂ ಪರವಾಗಿಲ್ಲ ಒಡವೆ ತೊಗೊಳ್ಳೋದಕ್ಕೆ. ಈ ಮದುವೆಗಳಿಗೆ ತೊಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ತುಂಬ ಜಾಸ್ತಿ ತೊಗೊಳ್ಳೋರು ತುಂಬ ಓಡಾಡಿ ಯಾವ್ದು ಬೆಸ್ಟೋ ಅದನ್ನು ನೀವು ಅಲ್ಲೋಗಿ ನೀವು ತೊಗೊಳ್ಳಿ. ಮತ್ತು ಬೈಬ್ಯಾಕ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ. 3% ಅಷ್ಟು ದುಡ್ಡು ಇಟ್ಕೊಳ್ತಾರೆ. ಈಗ ನೀವು ಬಂದು ಒಂದು 10 ಗ್ರಾಮ್ ಸೆಲ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ 10 ಗ್ರಾಮ್ಗೆ ಅವತ್ತಿನ ರೇಟ್ ಏನಿದೆಯೋ ಅದನ್ನೇ ಕೊಟ್ಟು 3% ಮಾತ್ರ, ಲಕ್ಷಕ್ಕೆ 3% ಅಂದರೆ 3,000 ಇಟ್ಕೊಳ್ತಾರೆ ಕ್ಯಾಶ್. ಆದರೆ ನಿಮಗೆ ಅಕೌಂಟ್ ಟ್ರಾನ್ಸ್ಫರ್ ಅಂದರೆ 1% ಇಟ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅನುಭವ ಇಲ್ಲ. ಒಟ್ನಲ್ಲಿ 1% ಇಟ್ಕೊಳ್ತಾರೆ ಅಕೌಂಟ್ ಟ್ರಾನ್ಸ್ಫರ್ ವೈಟಾಗಿ ಕೊಡೋವಾಗ. ನೀವು ಕ್ಯಾಶಾಗಿ ತೊಗೋತೀರಿ ಅಂತಂದರೆ 3% ಇಟ್ಕೊಂಡು ಕೊಡ್ತಾರೆ ಅಂತ ಗೊತ್ತಿದೆ ವಿಷಯ ನನಗೆ. ಕೆಲವು ಅಂಗಡಿಗಳಲ್ಲಿ 97% ಕೊಡ್ತಾರೆ ದುಡ್ಡು. 97% ನಿಮಗೆ ದುಡ್ಡು ಕೊಟ್ಬಿಟ್ಟು ಅವತ್ತಿನ ರೇಟಲ್ಲಿ 3% ಇಟ್ಕೊಳ್ತಾರೆ. 6% ಹೋಗುತ್ತೆ. ಅಲ್ಲಿ ಲಕ್ಷಕ್ಕೆ 6,000 ನಿಮ್ಗೆ ಲಾಸ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಈಗ
ಅವತ್ತಿನ ರೇಟ್ ಕರೆಕ್ಟಾಗಿದೆ ಅಂದಮೇಲೆ ಅವತ್ತಿನ ರೇಟೇ ಕೊಡಬೇಕಲ್ಲ. 97% ಏನು ಕೊಡೋದು ಅಂದರೆ 100 ರೂಪಾಯಿ ಕೊಡೋ ಜಾಗದಲ್ಲಿ ಇವ್ರು ಯಾಕೆ 97 ರೂಪಾಯಿ ಕೊಡ್ತಾರೆ? 3 ರೂಪಾಯಿ ನಿಮಗೆ ಲಾಸ್ ಆಗುತ್ತೆ. ಮತ್ತು 97 ರೂಪಾಯಿ ರೇಟೇನೋ ಹಾಕ್ಬಿಡ್ತಾರೆ. ಅದು ನಿಮಗೆ ದುಡ್ಡು ಕೊಡೋವಾಗ ತಿರುಗಿ ಮತ್ತೆ 3% ಅಷ್ಟು ಬಂದು ಅವರು ನಿಮಗೆ ಇಟ್ಕೊಳ್ತಾರೆ. ಅಲ್ಲ, ನಿಮಗೆ ಕೊಡೋದೇ 94% ಅಷ್ಟು. ಸೊ ಇದು ಮನಸ್ಸಲ್ಲಿರಲಿ. ಯಾವ ಕಾರಣಕ್ಕೂ ಅಷ್ಟೇ ಒಡವೆ ಹಾಕೋವಾಗಲೂ ಅಷ್ಟೇ, ತೊಗೊಳ್ಳೋವಾಗಲೂ ಅಷ್ಟೇ, ಪ್ರತಿಯೊಂದು ವಿಷಯಗಳನ್ನೂ ಅಷ್ಟೇ ನಿಮ್ಮ ಕಣ್ಮುಂದೆ ನೀವು ಕರೆಕ್ಟಾಗಿ ಅಕ್ಯುರೇಟಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಕೊಡೋವಾಗಲೂ ಅಷ್ಟೇ ಅವ್ರು ಕರಗಿಸೋವಾಗ ಕಣ್ಮುಂದೆ ನೀವು ನೋಡಬೇಕಾಗುತ್ತೆ. ಸೊ ಇಷ್ಟು ವಿಷಯ ನಡೆಯುತ್ತೆ, ನೋಡ್ಕೊಳ್ಳಿ. ಜಾಸ್ತಿ ಸ್ಕ್ಯಾಮ್ಸ್ ನಡೀತೆ. ಒಂದು ಅಂಗಡಿಯಿಂದ ಒಂದು ಅಂಗಡಿಗೆ ಎಷ್ಟೋ ಸಾವಿರಗಳು ದುಡ್ಡು ಬಂದು ಡಿಫ್ರೆನ್ಸ್ ಬರುತ್ತೆ, ನನಗದು ಗೊತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಡೈಮಂಡ್ ಬಗ್ಗೆ ಎಲ್ಲ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೀನಿ. ಆ ಥರದ್ದೇನಾದರೂ ಒಂದು ಒಳ್ಳೆ ವಿಷಯ ಡೈಮಂಡಲ್ಲಿ ನನಗೆ ಗೊತ್ತಾಯಿತು ಅಂದರೆ ಅದನ್ನು ನಾನು ಬಂದು ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್. ಬಾಯ್.